ಅಯ್ಯೋ ಬಾರೆ ವಿಜಯ್, ಯಾಕೆ ಇಷ್ಟೊತ್ತು ಮಾಡಿದೆ? ಯಾಕೆ ಅಂಗಡಿ ಕಡೆಗೆ ಹೋಗಿದ್ದ? ಬೆಳಗ್ಗೆ ಬಸ್ಸಿಂದ ಬರ್ಬೇಕಾದ್ರೆ ದೇವಸ್ಥಾನ ಹತ್ರ ನಿಂತಿದ್ದು ಇವರೇ. ಏನದು ನಾನು ಮಾತಾಡ್ಬೇಕಾ? ಏನದು ಮಾತಾಡಿಸ್ಲಿ? ಮನೇಲಿ ಬಂದವರು ನಾನು ತಾನೇ. ಇವ್ರು ಏನಾದರೂ ಮಾತಾಡಿಸ್ಬೇಕು. ಅದಕ್ಕಿಂತ ಹೆಚ್ಚಾಗಿ ಯಾಕೋ ಇವ್ರ ನೋಟನೇ ಸರಿ ಇಲ್ಲ. ನಾನೇನೋ ದೊಡ್ಡ ಅಪರಾಧಿ ಥರ ನೋಡ್ತಾರೆ ನನ್ನನ್ನು. ಏನೋ ಒಂಥರ ಕಂಫರ್ಟಬಲ್ ಅನಿಸುತ್ತೆ ಅಂಥದ್ರಲ್ಲಿ ಆ ಹುಡುಗಿ ಕೂಡ ನನ್ನ ಜೊತೆ ಮಾತಾಡೋದೇ ಇಲ್ಲ. ಮಧ್ಯಾಹ್ನ ಬಂದು ಸುಮ್ಮನೆ ಆಯ್ ಬಾಯ್ ಅಷ್ಟೇ ಹೇಳ್ಬಿಟ್ಟು ಹೋಗಿ ರೂಮ್ ಸೇರ್ಕೊಂಬಿಟ್ಟು. ಈ ವ್ಯಕ್ತಿ ಈ ರೀತಿ ನೋಡ್ತಾ ಇದ್ರೆ ನಾನು ಇಲ್ಲಿ ಹೇಗಿರಲಿ? ಮಮ್ಮಿ ಬೇರೆ ಸಂಬಂಧಿಕರ ನಡುವೆ ಮರ್ಯಾದೆ ಕಳಿಬೇಡ ಅಂತ ಹೇಳಿದ್ದಾರೆ. ಸ್ವಲ್ಪ ದಿನ ನೋಡೋಣ. ಹೇಗೋ ನಾಳೆಯಿಂದ ಶಾಲೆಗೆ ಹೋಗ್ತೀನಿ. ಬೆಳಗ್ಗೆ ಹೋದರೆ ಬರಲು ಸಂಜೆ ಆಗುತ್ತೆ. ಹೇಗೋ ಸಮಯ ಕಳೆದೇ ಹೋಗುತ್ತೆ. ಏನು ಮಾಡೋದು? ನನಗೆ ನಾನೇ ಸಮಾಧಾನ ಹೇಳ್ಕೋಬೇಕಷ್ಟೇ. ಏ ಸುಮಾ ಬಾರೆ ಇಲ್ಲಿ. ಹಿಂಗೋ ಕೈಕಾಲು ತೊಳ್ಕೊಂಬಂದೇನಿ. ರೂಮಿಗೆ ಹೋದ್ರೆ ಆಯ್ತು ಅಷ್ಟೇ. ಇವ್ರಿಗೆ ನಾನು ಯಾಕೆ ರೂಮಿಗೆ ಹೋಗ್ಬೇಕು? ಇದು ನನ್ನ ಮನೆ. ಸಂತೆಯಿಂದ ಹೊರಗೆ ರೇಷನ್ ತಂದಿಕ್ಕಿದ್ದೀನಿ. ಏನೇನು ಬೇಕು ಎಲ್ಲೆಲ್ಲ ಅಂತ ಎಲ್ಲ ತಗೋ ಜೋಡಿಸ್ಕ. ಬಟ್ಲ ಮನೆಗೆ 2 ಸೋಪಿಕ್ಕು. ಇವ್ರು ಹೇಳ್ತಿರೋದು ನನಗೆ ಅನ್ಸುತ್ತೆ. ಸೋಪು, ಶಾಂಪು, ಕಂಡೀಷ್ನರ್, ಪೇಸ್ಟ್, ಕೋಲ್ಗೇಟ್ ಎಲ್ಲನೂ ಪ್ರತಿಯೊಂದನ್ನು ಜೋಡಿಸ್ಕೋಬೇಕು ಅಷ್ಟೇ. ಅಮ್ಮ ಭತ್ತ ಕುಯ್ಯಕ್ಕೆ ಬಂದವೆ, ಯಾವತ್ತು ಕುಯ್ಸ್ಲಿ? ಅದೇ ಮಮ್ಮಿ ಫೋನ್ ಮಾಡಿದರೆ ಮಾತಾಡ್ಕೊಂಬರ್ತೀನಿ. ಇವಿಬ್ರು ಮುಖ ಹಿಂಗೆ ಗಂಟಿಟ್ಕೊಂಡಿದ್ರೆ ಆ ಹುಡುಗಿ ಏನಂತ ಕಾಣಲ್ಲ? ಹಾಂ ಸುಮಾ, ನೀನಾದ್ರೂ ಮಾತಾಡ್ಸಕ್ಕಾಗಲ್ಲ. ಅವನಿಗೆ ಏನೋ ಸಿಟಿ ಹುಡುಗಿರ್ ಕಂಡ್ರೆ ಆಗಲ್ಲ ಅಂತ ಗೊತ್ತು ತಾನೆ. ನಿನಗೇನಾಗೈತೆ? ನಿಮ್ಮ ಅತ್ತಿಗೆ ಬಂದರೆ ಏನು ಮಾಡ್ತೀಯ ಅದು ನನಗೆ ಗೊತ್ತಿಲ್ಲ ಕಣವ. ಬಂದರ ಜೊತೆಗೆ ನಡ್ಕೊಳ್ಳೋದು ಚೆನ್ನಾಗಿರೋದ ಕಲಿ. ಅಮ್ಮ, ಅವ್ರು ನನ್ನ ಮನೇಲಿ ಇರೋದು ನನಗೆ ಇಷ್ಟ ಇಲ್ಲ. ಆಗಿರುವಾಗ ನಾನು ಹಿಂಗೆ ಮಾತಾಡಿಸಿ ಹೇಳು. ಬೇಕಿದ್ರೆ 1-2 ದಿನ, 1 ವಾರ 2 ವಾರ ಇರಲಿ ನೋಡು. ಆಮೇಲೆ ಏನಾದರೂ ಹೇಳಿ ಬೇರೆ ವ್ಯವಸ್ಥೆ ಮಾಡು. ಅಮ್ಮ, ಇಲ್ಲಿ ಎಲ್ಲ ಅನುಕೂಲಾಗಿ ಐತೆ. ಮನೆಯವರೆಲ್ಲ ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ. ನನ್ನ ಬಗ್ಗೆ ನೀನೇನು ಯೋಚನೆ ಮಾಡ್ಕೋಬೇಡ. ಸರಿ ಆಯಿತು. ಶಾಂತಕ್ಕನ ಹತ್ರ ಫೋನ್ ಕೊಡೋಕು. ಹುಡುಗಿ ಬಂತೇನ? ಅತ್ತೆ, ಅಮ್ಮ ಮಾತಾಡ್ಬೇಕಂತೆ. ಏನೇ ಹೇಳು ಸುಗುಣ, ನೀನು ನಿನ್ನ ಮಗಳ ಜೊತೆ ಬಂದು 1-2 ದಿನ ಇದ್ದೋಗಿದ್ರೆ ಚೆನ್ನಾಗಿರ್ತಿತ್ತು. ಪರವಾಗಿಲ್ಲ ಅದಕ್ಕೆ. ಈ ಸಮಯದಲ್ಲಿ ಶಾಲೆಗಳಲ್ಲಿ ತುಂಬ ಕೆಲಸನೇ ಇರುತ್ತೆ. ಇನ್ನೊಂದು 2 ವಾರ ಬಿಟ್ಟು ಬರ್ತೀನಿ. ನಿಮ್ಮಿಂದ ತುಂಬಾ ಉಪಕಾರ ಆಯಿತು ಅದಕ್ಕೆ. ಗುರ್ತು ಪರಿಚಯ ಇಲ್ಲದ ಊರಿಗೆ ಅವಳೊಬ್ಳನ್ನ ಹೆಂಗೆ ಬಿಟ್ಟಿರಲಿ ಅಂತ ಚಿಂತನೆ ಆಗಿತ್ತು ನನಗಂತೂ. ಅಲ್ಲದೆ ಅವಳಿಗೆ ಹಳ್ಳಿಯಲ್ಲಿ ಇದ್ದು ಅಭ್ಯಾಸನೇ ಇಲ್ಲ. ಹಳ್ಳಿ ವಾತಾವರಣ ಹತ್ತಿರದಿಂದ ಅವಳು ನೋಡೇ ಇಲ್ಲ. ಮೊದಲು ಬಾರಿಗೆ ಹಳ್ಳಿಗೆ ಬರ್ತಿದ್ದಾಳೆ. ಏನಾದರೂ ಅವಳಿಂದ ಸಣ್ಣ ಪುಟ್ಟ ತಪ್ಪಾದರೆ ಕ್ಷಮಿಸ್ಬಿಡಿ ಅದಕ್ಕೆ. ಅಯ್ಯೋ, ನೀನೇನು ಅದಕ್ಕೆಲ್ಲ ಯೋಚನೆ ಮಾಡ್ಕೊಳ್ಬೇಡ ಕಣವ. ನನಗೊಬ್ಳು ಮಗಳಿದ್ದಾಳೆ. ಅವಳಿಗೆ ಇಲ್ಲಿ ಯಾವ ತೊಂದರೆ ಆಗ್ದಿರಂಗೆ ಇರ್ತಾಳೆ. ನೀನೇನು ಎಟ್ಕೊಬೇಡ. ನೀನು ಬಿಡುವಾದಾಗ ಬಂದು ಹೋಗು. 1-2 ಬಾರಿ ಅಷ್ಟೇ ಮದುವೆ ಸಂದರ್ಭದಲ್ಲಿ ನೋಡಿ ಮಾತಾಡ್ಸಿದ್ದಷ್ಟೇ. ಅಷ್ಟು ಬೇಗ ಎಷ್ಟು ಪರಿಚಯ ಮಾಡ್ಕೊಂಡಿದ್ದಾರೆ, ಎಷ್ಟು ಆತ್ಮೀಯವಾಗಿ ಮಾತಾಡ್ತಾರೆ ನೋಡು. ಅದಷ್ಟು ಬೇಗ ಬರ್ತೀನಿ ಅದಕ್ಕೆ. ಅವಳು ನಿಮ್ಮ ಜೊತೆ ಇದ್ದಾಳಲ್ಲ, ಅಷ್ಟೇ ನನಗೆ ಧೈರ್ಯ. ಏನು ಚಿಲ್ತಿದ್ದಂಗೆ ನಾನು ಇರ್ಬೋದಿಲ್ಲಿ. ಅಲ್ಲ, ನಮ್ಮವ್ವ ಯಾವ್ದಾರ ಸಹಾಯಕ್ಕೆ ನಿಂತ್ಕೊಂಡ್ರೆ ಸಾಕು ಶಾಂತ ರೂಪಿ ಆಗ್ತಾಳೆ. ಜಗಳಕ್ಕೆ ಏನಾರ ನಿಂತ್ಕೊಂಡ್ರೆ ಅಷ್ಟೇ ಭದ್ರ ಕಳೆಯೋ ಥರ ತೋರಿಸ್ತಾಳೆ. ಈ ಟೀಚರ್ಗೆ ಅದ್ಯಾವ ಗ್ರಾಚಾರ ಬಿಡಿಸ್ತಾಳೋ ಏನೋ ಒಂದು ಗೊತ್ತಿಲ್ಲ. ದುರಹಂಕಾರನೇ ತುಂಬಿ ತುಳುಕ್ತೈತಿ ಇವಳಿಗೆ. ಅಂದಿನಿ, ಒಬ್ಬಳೆ ಏನಾರ ಮಲಗಕ್ಕೆ ಏನಾರ ಬಾಯಿಗೆ ಆದ್ರೆ ನನ್ನ ಜೊತೆ ಮಂಕ, ಸರಿನಾ? ಸುಮಾ ಪರಿಚಯ ಆದ್ಮೇಲೆ ಅವಳ ಜೊತೆ ಮಂಕನದ್ ನೀನು. ಪರವಾಗಿಲ್ಲ ಅತ್ತೆ, ನಮ್ಮ ಮನೇಲಿ ನಾನು ಒಬ್ಳೆ ಮಲಗಿ ಅಭ್ಯಾಸ ಐತೆ. ನೀವು ಹೋಗಿ ಮಲಗಿ. ಕಣವ, ಆಯ್ತು. ಮಂಕ ಇದೇ ಜೊತೆಗ ಆರಾಮಾಗಿ ಕೂತ್ಕೊಂಡ್ಬಿಟ್ಟಿದ್ಯಾ? ಏನು ಸಮಾಚಾರ? ಏನಿಲ್ಲ ಕಿರ್ಜಿ, ಈಗ ಊಟ ಆಯ್ತು. ಯಾಕೋ ನಿದ್ದು ಬರ್ತಿರ್ಲಿಲ್ಲ, ಅದಕ್ಕೆ ಕೂತ್ಕೊಂಡೆ. ಬಾ ಕೂತ್ಕೊ ಬಾ. ಗಿರ್ಜಿ, ಯಾಕೆ ಮುಖ ಸಪೋರ್ಟ್ ಮಾಡ್ಕೊಂಡಿದೆ? ಏನಾಯ್ತು? ಯಾಕೋ ತುಂಬಾ ಬೇಜಾರಾಗಿದೆಯಾ? ಮನೇಲಿ ಏನಾರು ಸರಿ ಇಲ್ವಾ? ಬೆಳಗ್ಗೆಯಿಂದ ನೀನು ನೋಡ್ತಾನೆ ಇದ್ದೀನಿ. ಯಾಕೋ ಈ ಮನೆ ಕಡೆಗೂ ಬಂದಿಲ್ಲ, ಏನು ಮಾತಾಡ್ಸಿಲ್ಲ. ಏನೋ ತೊಂದರೆ ಇದೆಯಾ ಹೇಳ್ತಾಳೆ. ಮನಸ್ಸಲ್ಲಿ ಇಟ್ಕೊಂಡ್ರೆ ಇನ್ನೂ ನೋವು, ಕಷ್ಟ ಆಗುತ್ತೆ. ಹೇಳು. ಏನು ಹೇಳಿ ಶಾಂತಕ್ಕ, ಮನೇಲಿ ತುಂಬ ಬೇಸರನೇ ಆಗ್ತೈತೆ. ಅತ್ತೆ ನಾನು ಮಾಡೋ ಕೆಲಸನ ಯಾವುದಕ್ಕೂ ಎಲ್ಲದಕ್ಕೂ ತಪ್ಪು ಹುಡುಕ್ತಾನೇ ಇರುತ್ತೆ. ಎಷ್ಟು ಚೆನ್ನಾಗಿ ಮಾಡಿದ್ರು ಇಷ್ಟನೇ ಪಡಲ್ಲ. ಪ್ರತಿಯೊಂದಕ್ಕೂ ಏನಾರ ಮಾತಾಡಿ ಮನಸ್ಸಿಗಂತೂ ನೋವು ಕೊಡ್ತಾನೇ ಇರುತ್ತೆ. ಅದಕ್ಕೆ ಇವತ್ತಂತೂ ತುಂಬಾ ಬೇಜಾರಾಗಿ ಹೋಗೈತೆ ಶಾಂತಕ್ಕ. ಏನು ಮಾಡಲಿ ಅಂತಲೇ ಅರ್ಥ ಆಗ್ತಿಲ್ಲ. ಏನು ಈಗ ಮದುವೆ ಆಗಿ ಬಂದು ಅಯ್ಯೋ ಅನ್ಸಲ್ವಾ? ಹಂಗೆ ಅಯ್ಯೋ ಅನಿಸ್ತಿದೆ. ಅಲ್ಲಿ 18-20 ವರ್ಷ ಆಗ್ತಾ ಬಂತು ಮದುವೆ ಆಗಿ. ಈಗಲೂ ಸಹ ಅಯ್ಯೋ ಅನ್ಬೇಕು ಅಂದರೆ ಏನು? ಇನ್ನೊಂದು 2 ವರ್ಷ ಬಿಟ್ಟರೆ ನನಗೂ ಸೊಸೆ ಬರ್ತಾಳೆ. ಅಯ್ಯೋ ಗಿರ್ಜಿ, ಇಷ್ಟು ಸಣ್ಣ ವಿಷಯಕ್ಕೆ ಇಷ್ಟೊಂದು ಚಿಂತೆ ಮಾಡ್ತಿದ್ಯಾ? ಅಯ್ಯೋ, ಕೆಲವರು ಹಂಗೇನೆ, ಆಗಿನ ಕಾಲದವರು ಹಂಗೇನೆ, ಅವ್ರ ಸ್ವಭಾವನೇ ಹಂಗೆ ಇರುತ್ತೆ. ನೀನು ತಾಳ್ಮೆಯಿಂದ ಇದ್ರೆ ಪರಿಸ್ಥಿತಿ ಎಲ್ಲ ಬದಲಾಗುತ್ತೆ.
ಕೋಪನೇ ಉತ್ತರ ಅನ್ನ ಕೊಡಬಾರ್ದು ಕಣವ. ನೀನು ಒಳ್ಳೇದನ್ನು ಒಂದು ದಿನ ಅವರಿಗೆ ಗೊತ್ತಾಗುತ್ತೆ, ಸರಿನಾ? ನೀನು ಏನು ಯೋಚನೆ ಮಾಡಕ್ ಹೋಗ್ಬೇಡ. ಒಂದಿನ ಅಂತ ಹೇಳ್ತು ಆಗ್ತೈತೆ 20 ವರ್ಷ. ಏನು ಮಾಡ್ತಿ ಹೇಳು? ವಯಸ್ಸಾಗ್ತಾ ಅಂತ ಹಿರಿಯರಿಗೆ ಚಿಕ್ಕ ಮಕ್ಳು ಬುದ್ಧಿ ಅಂತಾರಲ್ಲ, ಹಂಗಾಯಿತೆ. ನಿಮ್ಮ ಅತ್ತೇನು ಹೊಸ್ತಾ? ಏನು ಮಾಡೋಕ್ಕಾಗುತ್ತವ? ವಯಸ್ಸಾದವ್ರಿಗೆ ಅನ್ಚರ್ಸ್ಕೊಂಡು ಹೋಗ್ಬೇಕು ಅಂತಾರಲ್ಲ, ಹಂಗೆ ಮಾಡ್ಬೇಕತ್ಲಾಗೆ. ಈಗ ಅವ್ರು ಹಂಗಂದ್ರು ಅಂತ ನಾವು ಮಾತಾಡಿದ್ರೆ ಅವ್ರಿಗಿಂತ ಕೆಟ್ಟಾತ್ ನಾವಾಗ್ತೀವಿ. ಅವ್ರಿಗೇನೋ ಗೊತ್ತಿಲ್ಲ, ಮತ್ತೆ ಹೇಳ್ತಾರೆ ಯಜಮಾನ್ರು ಅವರು, ಅವರಿಗೆ ಇಂತಿರುಗಿ ಮಾತಾಡ್ತಾರೆ, ಅಂದರೆ ವಯಸ್ಸಾದರು ಅಂತಾರೆ. ಏನು ಮಾಡೋಕ್ಕಾಗುತ್ತೆ ಹೇಳು? ಇಷ್ಟು ದಿನನೇ ಅನ್ಸರ್ಸ್ಕೊಂಬಂದಿದ್ಯಾ, ನಿಮ್ಮ ಮಕ್ಕಳಲ್ಲೇ ಕೈ ಬಂದವೆ, ನೀನು ಯಾಕೆ ಚಿಂತೆ ಮಾಡ್ತೀಯಾ? ಸುಮ್ಮನಿರು. ನೀನು ಹೇಳೋದು ಸರಿ ಸಂತಕ. ಅದೇ ಕೆಲವೊಮ್ಮೆ ತುಂಬಾ ಮನಸ್ಸಿಗೆ ಎಷ್ಟು ಬೇಜಾರಾಗೋದು ಗೊತ್ತಾ? ಯಾರಿಗಾದ್ರೂ ಹೇಳಿದ್ರೆ ಮನಸ್ಸು ಕರಗುತ್ತೆ ಅಂತ ನಿನ್ನ ಜೊತೆ ಮಾತಾಡಿದರೆ ಮೇಲೆ ಸ್ವಲ್ಪ ನೆಮ್ಮದಿ ಸಿಕ್ಕಿದೆ ಅನಿಸ್ತಿದೆ. ಏನು ಮಾಡು ಸಂತಕ, ಬೆಳಗ್ಗೆಯಿಂದ ನಾನು ಅದಕ್ಕೆ ಬರೋಕ್ಕೆ ಬಂದಿರಲಿಲ್ಲ. ಹೋಗತ್ಲಾಗೆ ನನಗಂತೂ ಎಷ್ಟು ಬೇಜಾರಾಗಿತ್ತು ಅಂದರೆ ಮನಸ್ಸಿಗೆ ಒಂಥರ ಜಿಗಿಪ್ಸನೇ ಬಂದಿತ್ತು. ಏನು ಮಾಡಿದ್ರು ಒಪ್ಪಲ್ಲಲ್ಲ ನಮ್ಮ ಅತ್ತೆ. ಚೂರು ಸೊಪ್ಪೆ ಇರೋಂಗಿಲ್ಲ, ಒಂಚೂರು ಖಾರ ಇರೋಂಗಿಲ್ಲ, ಏನಾದರೂ ಇಲ್ಲ, ಏನಾದರೂ ಕೊಣಕ್ಕಂತ ಕುತ್ಕೊತಾನೆ ಇರುತ್ತೆ. ಏನು ಮಾಡೋಣ? ನೀನು ಯಾವ ಬೇಕಾದ್ರೆ ಬಾ ನಾನು ತಗ. ನಿನ್ನ ಕಷ್ಟಗಳು ನಾವು ಹಬ್ಳೆಯ ಯೋಚನೆ ಮಾಡ್ಕೊಂಡು ಕುತ್ಕೋಬೇಡ. ನಿಧಾನವಾಗಿ ಎಲ್ಲನೂ ಸರಿ ಹೋಗುತ್ತೆ. ನೀನು ಬಾ, ಈಗ ಸ್ವಲ್ಪ ಹೊತ್ತು ಮಾತಾಡಿ ಮನ್ಸರ ಅಗ್ರೋ ಮಾಡ್ಕೊಂಡೆ ತಾನೇ, ಅಷ್ಟು ಸಾಕು. ಔಷಧಗ ನೀನು ಮಾತು ಕೇಳಿ ಸ್ವಲ್ಪ ಧೈರ್ಯ ಬಂದಿದೆ ನನಗೆ. ಇಲ್ಲಾಂದರೆ ನಾನು ಒಬ್ಳೆ ಕುತ್ಕೊಂಡು ಹೊಳ್ತಾ ಇದ್ದಷ್ಟೇ. ಮನೇಲಿ ವಿಷಯ ಯಾರಿಗೆ ಹೇಳೋಣ ಅನ್ನೋದೇ ಗೊತ್ತೇ ಆಗಲಿಲ್ಲ. ಇವತ್ತು ಹೇಳ್ಕೊಂಡು ಮೇಲೆ ಮನಸ್ಸೆಲ್ಲ ಒಂಥರ ಅಗ್ರಾತು ನೋಡಿ ಶಾಂತಕ. ದೇವರು ಯಾರ ರೂಪದಾಗಲಿ ಒಬ್ಬರನ್ನ ಕಳಿಸಿರ್ತಾನೆ ಪ್ರಾರ್ಥನೆ ಮಾಡಿ ಅಂತಾರಲ್ಲ, ಅದು ನೋಡು ಶಾಂತಕ. ನನಗೆ ನಿನ್ನ ರೂಪದಲ್ಲಿ ತಾಯಿ ಇದ್ದಂಗೆ, ಅಕ್ಕನೂ ಇಲ್ಲ ಅತ್ಲಾಗೆ ತಾಯಿನೂ ಇಲ್ಲ ಅಂತಾರಲ್ಲ, ಆ ಪರಿಸ್ಥಿತಿಲಿದ್ದಾಗ ನೀನೇ ಧೈರ್ಯ ತುಂಬಿ ಇಷ್ಟು ವರ್ಷ ಜೀವನ ಮಾಡ್ಕೊಂಬಂದಿದ್ದೀನಿ ನಾನು. ಅಂತಾದ್ರೂ ನೋಡಿದೆ ಶಾಂತಕ ನೀನೇ. ಅಲ್ಲಾಗ ಹೋಗಲ್ಲ, ಬರೀ ಮನೆ ಕೆಲಸ ಅದಂತೆ ಇದಂತೆ, ಮಕ್ಕಳಂತೆ ಮರಿಯಂತೆ ಗಂಡಂತೆ ಅತ್ತೆ ಅಂತೆ, ಬರೀ ಇದನ್ನೇ ಮಾಡ್ಕೊಂಡಿದ್ರು ನಮ್ಮ ಅತ್ತೆ. ಅಲ್ಲಿ ಇಲ್ಲಿ ಹೋಗಿದ್ರೆ ಇನ್ನೆಷ್ಟು ಮಾತಾಡೋದೋ ಗೊತ್ತಿಲ್ಲ ಶಾಂತಕ. ಒಳ್ಳೆಯವ್ರಿಗೆ ಕಷ್ಟ ತಪ್ಪಿದ್ದಲ್ಲ ಅಂತಾರಲ್ಲ, ಶಾಶ್ವತನೂ ಅಲ್ಲ. ನೀನೇನು ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ. ನಿನ್ನ ಮನ್ಸ ಗಟ್ಟಿಯಾಗಿ ಇಟ್ಕೊ. ನಿನ್ನ ಗಂಡನ ಹತ್ರ ಸಮಾಧಾನಾಗೆ ಮಾತಾಡು. ಅವರಿಗೂ ನಿನ್ನ ನೋವು ಅರ್ಥ ಆಗುತ್ತೆ. ನಿನಗೆ ಸಹಾಯನೂ ಮಾಡ್ತಾರೆ. ಒಳ್ಳೆ ಎಲ್ಲನೂ ಸರಿ ಹೋಗುತ್ತೆ. ನೀನೇನು ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ. ಮುಷದಕ್ಕ, ನೀನು ಹೇಳಿದ್ದು ಕರೆಕ್ಟೇ. ಆದರೆ ಏನು ಮಾಡಲಿ, ಒಂದೊಂದ್ಸರಿ ನಮ್ಮ ಅತ್ತೆ ಮಾತಾಡೋ ಮಾತುಗಳು ಎಂತೆಂಥ ಮಾತಾಡುತ್ತೆ ಅಂದರೆ ನನ್ನ ಕೈ ಕೇಳೋಕ್ಕೆ ಆಗಲ್ಲ. ಅಂತಂಥ ಮಾತುಗಳೆಲ್ಲ ಆಡುತ್ತೆ. ಏನು ಮಾಡಲಿ, ಸಿಟ್ಟು ಬಂದ್ಬಿಡುತ್ತಾ ನನ್ನ ಗಂಡುಗ. ಅದೇ ಇದರಲ್ಲಿ ಗುಂಗಲಿತ್ತಿನ ಅದು ರೇಗಾಡ್ಕೊಂಡು ಹೇಳ್ಬಿಡ್ತೀನ. ಅವರು ನಂತಾಗ ಮತ್ತೆ ಜಗಳ ಆಡ್ತಾರೆ. ಇತ್ಲಾಗೆ ಅತ್ತೆ ಕಡೆನೂ ಇಲ್ಲ, ಇತ್ಲಾಗೆ ಗಂಡು ಕಡೆನೂ ಇಲ್ಲ. ಹಂಗೆ ಕೊರಗಾಡ್ತಿದ್ದೀನಿ. ಏನು ಮಾಡೋದು? ನನ್ನ ನಾಳೆ ಬರ್ದೇನೆ ಸರಿ ಇಲ್ಲ ಅನ್ಸುತ್ತೆ ಒಂದೊಂದ್ಸರಿ. ಕಥೆಯನ್ನು ಮುಂದುವರಿಸೋಣ. ಇಷ್ಟವಾದರೆ ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಹಕರಿಸಿ.